ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ಇವತ್ತಿನ ವಿಷಯ ಏನಂತಂದ್ರ KSRTC ಚಾಲಕ ಮತ್ತು ನಿರ್ವಾಹಕರ ಒಂದು ವಿಷಯ. ಅದೇನು ಅಂತಂದ್ರ 100ಕ್ಕೆ 50% 60% ಚಾಲಕ ಮತ್ತು ನಿರ್ವಾಹಕರು ಇಬ್ರು ಹೊಂದಾಣಿಕೆನೇ ಇರುವುದಿಲ್ಲ. ಹೆಂಗಂತಂದ್ರ ಎತ್ತ ಎರಿಗೆ ಕ್ವಾನ ಕೆರಿಗೆ ಅಂತಾರಲ್ಲ, ಹಂಗ ಹೇಗೆ ಅನ್ನೋದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳ್ರಿ. ನಿರ್ವಾಹಕ ಹಿಂದ ಸೀಟಿ ಹೊಡೆದು ಒಂದಿಷ್ಟು ಜನ ಇಂತಿ ಡ್ರೈವರ್ಗಳು ತರವಂಗಿಲ್ಲ. ಎಲ್ಲಾ ಡ್ಯೂಟಿ ಮುಗಿಸ್ಕೊಂಡ್ ಎಂತಿ ವಸ್ತಿ ಪಾಳಕ್ ಹೋಗಿರ್ತಾರ, ವಸ್ತಿಗೆ ಹೋಗಿ ಊಟ ಮಾಡ್ತಿರ್ತಾರ. ಹಿಂದಿನ ಸೀಟ್ನೊಳಗ ಕಂಡಕ್ಟರ್ ಊಟ ಮಾಡ್ತಿರ್ತಾರ, ಮುಂದಿನ ಸೀಟ್ನೊಳಗ ಡ್ರೈವರ್ ಊಟ ಮಾಡ್ತಿರ್ತಾರ. ಇನ್ನು ಒಂದಿಷ್ಟು ಜನ ಏನ್ ಮಾಡ್ತಾರತ್ತಂದ್ರ, ಇಲ್ಲಿ ಏನೈತಿ ಬಸ್ಸಿನೊಳಗೆ ಏನೈತಿ ಏಕಾಏಕಿ 25-30 ಜನ ಹತ್ತಾರ. ಮುಂದಿಂತಿ ಸ್ಟೇಜ್ ಸಮೀಪ ಇರ್ತೈತಿ. ಇವ ಹೆಂಗ್ ಹೊಡಿತಿರ್ತಾನ ಗಾಡಿ ಅಂತಂದ್ರ, ಲಾಂಗ್ ಜರ್ನಿ ಒಳಗಿಂತಿ ಗಾಡಿ ಓಡಿಸ್ತಿರ್ತಾರಲ್ಲ, ಆ ರೀತಿ ಗಾಡಿ ಓಡಿಸ್ತಿರ್ತಾರ. ತಾವ್ ನೋಡ್ಬೋದು. ಅದಕ್ಕ ಈ ರೀತಿ ಏನೈತಿ ಆಗುದು ಸರಿಯಾದ ಕ್ರಮ ಅಲ್ಲ. ತಾವೇನೈತಿ ಹೊಂದಾಣಿಕೆ ಹೋಗ್ಬೇಕ. KSRTC ಚಾಲಕ ಮತ್ತು ನಿರ್ವಾಹಕರು ಹೆಂಗಂತಂದ್ರ ಗಂಡ ಹೆಂಡತಿ ಅಂತಾರಲ್ಲ, ಗಂಡ ಹೆಂಡತಿ ಇದ್ದಂಗ. ಗಂಡನ ಆದ ಒಂದ್ ಕೆಲಸ ಏನಪ್ಪಾ ಅಂತಂದ್ರ ತಂದು ಬಂದು ಹಾಕೋದು. ಹೆಂಡತಿ ಆಗಿದ್ದನ್ನ ಮನಿಯನ್ನ ನಿಭಾಯಿಸ್ಕೊಂಡು ಹೊಕ್ಕಾಳ ಅಂದಾಗ ಏನೈತಿ ಆ ಮನಿತನ ಸುಸಜ್ಜಿತವಾಗಿ ನಡೀತಕೊಂಡ್ ಹೋಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ಹೆಂಗ್ ಇರ್ತೈತಿ ಅಂತಂದ್ರ, ಚಾಲಕನಾದಂತವ ವಾಹನವನ್ನು ಸುಸಜ್ಜಿತವಾಗಿ ಏನೈತಿ ನಡೆದುಕೊಂಡು ಹೋಗುವಂತೆ ಕೆಲಸ ಮಾಡ್ಬೇಕು. ಇಲ್ಲಿ ಗಂಡ ಯಾರು ಅಂತಂದ್ರೆ ಚಾಲಕನಿದ್ದಾವ ಗಂಡ ಇದ್ದಂಗ, ನಿರ್ವಾಹಕ ನಾವು ನಿರ್ವಾಹಕಿ ಅನ್ನೋಕಿ ಹೆಂಗ ಹೆಂಡತಿ ಇದ್ದಂಗ. ಆದ್ರೆ ಆ ರೀತಿ ಒಂದು ಹೊಂದಾಣಿಕೆ ಇರಬೇಕು. ಯಾಕೆ ಈ ವಿಷಯನ ಹೇಳ್ತೀನಿ ಅಂತಂದ್ರ, ಹೊಂದಾಣಿಕೆ ಇರ್ಲಿಕ್ಕಂದ್ರ ಜೀವನ ನಡೆಯಂಗಿಲ್ಲ. ಗಂಡ ಹೆಂಡತಿ ಹೆಂಗ್ ನಡೆಯಂಗಿಲ್ಲ, ಅದೇ ರೀತಿ ಸಹಿತ ಇದು ಹೊಂದಾಣಿಕೆ ಇರ್ಲಿಲ್ಲ ಅಂತಂದ್ರ ಜೀವನ ನಡೆಯಂಗಿಲ್ಲ. ಚಾಲಕ ಮತ್ತು ನಿರ್ವಾಹಕರು ಯಾವತ್ತು ಹೊಂದಾಣಿಕೆ ಕಡಿಮೆ. ಯಾಕಂತಂದ್ರ ಅವರು ಕುಳಿತಿರುವುದೇ ವಿರುದ್ಧ ದಿಕ್ಕಿನಲ್ಲಿ. ಯಾವಾಗಲೂ ದಿಕ್ಕುಗಳು ಬಹಳಷ್ಟು ಅಂತೆ ಇಂಪಾರ್ಟೆಂಟ್ ಹೇಳ್ತಿರ್ತಾರ. ಒಂದ್ ಮನಿ ಪಾಯ ತಗರ ಹೇಳ್ತಿರ್ತಾರ. ಏನು, ಬಸ್ ಇದ ಮನ್ಯಾಗ ಇರ್ಬೇಕು, ಇದ ದಿಕ್ಕಿಗೆ ಬಸ್ ಇರ್ಬೇಕು, ಇದ ದಿಕ್ಕಿಗೆ ಏನೈತಿ ನಳ ಇರ್ಬೇಕು, ಇದ ದಿಕ್ಕಿಗೆ ಪೈಖಾನಿ ಇರ್ಬೇಕು, ಹಿಂಗೆಲ್ಲ ಹೇಳ್ತಿರ್ತಾರಲ್ಲ. ಹಂಗ ಚಾಲಕ ನಿರ್ವಾಹಕರು ಕೂತಿದ್ ನೋಡ್ರಿ ನೀವು. ಬೇಕಾರೆ ಅವ್ರ ವಿರುದ್ಧ ದಿಕ್ಕಿನೊಳಗೆ ಏನೈತಿ ಅವ್ರಿಗಂತ ಕೊಟ್ಟಾರ ಆಸನಗಳನ್ನ ಕೊಟ್ಟಿದ್ದ. ಅವ್ರಿಗೆ ವಿರುದ್ಧ ದಿಕ್ಕಿನ ಕೊಟ್ಟಾರ ಹೊರತಾಗಿ ಅವ್ರದ್ದು ಸಮನಾದ ದಿಕ್ಕಿನೊಳಗೆ ಕೊಟ್ಟಿಲ್ಲ. ಒಂದು. ಇನ್ನು ಎರಡನೇದು, ಅಷ್ಟೇ ಅಪಾಯದ ಅಂಚಿನಲ್ಲಿ ಇರ್ತಾರ ಅವ್ರಿಬ್ರು. ಹೇಗತ್ತಂದ್ರ, ನಿರ್ವಾಹಕನಾದವ ಎಲ್ಲಿ ಕೂತಿರ್ತಾನಂದ್ರ ಟೈರ್ ಮೇಲ್ಗಡೆ ಒಂದ್ ಸೀಟ್ ಕೊಟ್ಟಿರ್ತಾರ, ಆ ಸೀಟಿನ ಮೇಲೆ ಅವ್ನು ಕೂತಿರ್ತಾರ. ಒಂದ್ ವೇಳೆ ಟೈರ್ ಏನಾರ ಬಸ್ಟ್ ಆದ್ರ ಫಸ್ಟ್ ಸಾಯುದ ಅಂತ ಕಂಡಕ್ಟರ್ ಗೊತ್ತಿರ್ಲಿ. ಯಾಕಂದ್ರೆ ಯಾವ ಇಂಜಿನಿಯರ್ ಇದ್ರ ಬಗ್ಗೆ ತಲೆ ಓಡಿಸಿಲ್ಲ, ವಿಚಾರ ಮಾಡಿಲ್ಲ ಅಂತ ನನಗ್ ಅನಿಸ್ತೈತಿ. ಅದ್ರ ಬಗ್ಗೆ ವಿಚಾರ ಮಾಡ್ಬೋದಾಗಿತ್ತು. ಟೈರ್ ಬಿಟ್ಟು ಹಿಂದರ ಕೊಡ್ಬೋದಾಗಿತ್ತು, ಮುಂದರ ಕೊಡ್ಬೋದಾಗಿತ್ತು. ಅದೇ ರೀತಿ ಚಾಲಕರ ಸೀಟ್ಗಳು ಒಂದಿಷ್ಟು ಏನೈತಿ ಟೈರ್ ಮೇಲೆ ಅದ ನೋಡ್ರಿ ಬೇಕಾರೆ. ಆ ಟೈರ್ ಏನೈತಿ ಕೆಳಗಡೆ ಇರ್ತೈತಿ, ಅದ್ರ ಮೇಲೆ ಅವ್ನು ಸೀಟ್ ಕೊಟ್ಟಿರ್ತಾನ. ಆದ್ರ ಒಂದಿಷ್ಟು ಸೇಫ್ಟಿ ಇರಬಹುದು ಚಾಲಕರದ. ಅದ್ರ ನಿರ್ವಾಹಕರಂತೂ ನಾವು 100% ನೋಡಿ ಪ್ರತಿಯೊಂದು ಸೀಟುಗಳು ಏನ್ ಮಾಡ್ಯಾರತ್ತಂದ್ರ, ಹಿಂದ್ಗಡೆ ಏನ್ ಕುಂದಿರ್ತಾರಲ್ಲ ಆ ಸೀಟುಗಳೆಲ್ಲ ಎಂತಿ ಆ ಟೈರ್ ಮೇಲ್ಗಡೆ ಒಂದ್ ಸೀಟ್ ಮಾಡಿರ್ತ, ಅದೇ ಸೀಟಿಗೆ ಅವ್ನು ಕುಂತಿರ್ತಾನ. ಅವ್ನು ಇಟ್ಟಿರ್ತಕ್ಕಂತ ಕಾಲ್ ಏನೈತಲ್ಲ ಪೂರ್ತಿ ಆ ಟೈರ್ ಗಳ ಮೇಲೆ ಇರ್ತಾವ. ಏನಾರು ಬಸ್ಟಾಗಿ ಎಂತಿ ಹೊಡೆದ್ರ ಫಸ್ಟ್ ಏನಂತಿ ಅವ್ರ ಕಾಲೇ ಡ್ಯಾಮೇಜ್ ಆಕಾವ ಅಂತ ಹೇಳ್ಬೋದು. ಇದು ದಿಕ್ಕಿನ ಬಗ್ಗೆ ಆಯ್ತು. ಆಮೇಲೆ ಏನೈತಿ ಯಾವ ಕಾರಣಕ್ಕಾಗಿ ಏನೈತಿ ಇವರು ಸರಿ ಹೊಂದಾಣಿಕೆ ಇರೋದಿಲ್ಲ ಅನ್ನಕ ಇದೊಂದು ಕಾರಣ ಆಯ್ತು. ಇನ್ನಷ್ಟು ಕಾರಣಗಳದಾವ. ಏನು ಅಂತಂದ್ರ, ಯಾರಾದ್ರೂ ಏನಾದ್ರು ಈ ಊರಿಂದ ಇನ್ನೊಂದು ಊರಿಗೆ ಪಾರ್ಸಲ್ ಅಂತ ಕೊಡ್ತಿರ್ತಾರ. ಅದ ಸಣ್ಣದರ ಆಗಿರ್ಬೋದು ಅಥವಾ ದೊಡ್ಡದರ ಆಗಿರ್ಬೋದು. ಆ ಪಾರ್ಸಲ್ ಕೊಟ್ಟಾಗ ಒಂದಿಷ್ಟು ನಿರ್ವಾಹಕರು ಏನ್ ಮಾಡ್ತಿರ್ತಾರಂದ್ರ, ಕೊಟ್ಟಿರ್ತಕ್ಕಂಥ ಪಾರ್ಸಲ್ಗೆ ಲಗೇಜ ಮಾಡ್ತಾರ. ಮಾಡಿ ಬಂದಿರ್ತಕ್ಕಂಥ ದುಡ್ಡನ್ನ ಚಾಲಕರಿಗೆ ಕೊಡಂಗಿಲ್ಲ. ಒಂದಿಷ್ಟು ಡ್ರೈವರ್ಗಳು ಏನ್ ಮಾಡ್ತಾರಂದ್ರ, ತಮ್ಮ ಕಡೆ ಬಂದಿರ್ತಕ್ಕಂಥ ಒಂದು ಪಾರ್ಸಲ್ಗಳನ್ನ ಅವ್ರು ಹೇಳ್ತಾರೆ, ಏನ್ರಿ ಸಾಣಿದಿತ್ತಾಳ್ರಿ ಇಷ್ಟ, ಒಂದ್ ಟಪಾಲ್ ಕೊಟ್ಟಿದ್ರಿ, ಒಂದ್ ಇಷ್ಟ ಬಾಕ್ಸ್ ಕೊಟ್ಟಿದ್ರಿ, ಅದಕ್ಕೇನ್ ಹೇಳಿದ್ರೆ ಬರೀ 50 ರೂಪಾಯಿ ಕೊಟ್ಟಿದ್ರಿ, 20 ರೂಪಾಯಿ ಕೊಟ್ಟಿದ್ರು. ಅವ್ರು 10 ರೂಪಾಯಿ ಕೊಡ್ಲಿ 20 ರೂಪಾಯಿ ಕೊಡ್ಲಿ, ಫಸ್ಟ್ ನೀವ್ ಮಾಡ್ಬೇಕಾಗಿದ್ದು ಏನು ಅಂತಂದ್ರ, ಸಂಸ್ಥೆಯೊಳಗೆ ನೀವು ಇಬ್ರು ಕೆಲಸ ಮಾಡ್ತಿರ್ತಾರೆ. ತಲೆಗಿಟ್ಕೊಳ್ರಿ, ನಿರ್ವಾಹಕ ಮತ್ತು ಚಾಲಕರನ್ನ ಅವರು ಸಂಸ್ಥೆ ಒಳಗಿಂತ ಕೆಲಸ ಮಾಡ್ತಿರ್ತಾರೆ. ಸಂಸ್ಥೆ ಒಳಗೆ ಕೆಲಸ ಮಾಡ್ತಿರ್ತಾರಂದ್ರ ಸಂಸ್ಥೆಗೆ ಅಂತ ನೀವು ಇದನ್ನ ಕೊಡ್ಬೇಕಂದ್ರ ಫಸ್ಟ್ ಏನೈತಿ ಲಗೇಜ್ ಮಾಡಿಸ್ಬೇಕು. ನೀವು ಅನ್ಬೋದು ಇಷ್ಟ ಬಾಕ್ಸ್ ಐತಿ, ಮಾಡಿಸ್ಬೇಕು. ಅದಕ್ಕೆ ಲಗೇಜ್ ದುಡ್ಡು ತಗೊಂಡಿಲ್ಲ. ನೀನು ದುಡ್ಡು ತಗೊಂಡಿ ಅನ್ಬೇಕು, ಲಗೇಜ್ ಮಾಡಬೇಕು. ನೀನು ಫ್ರೀ ಹೋಗಕ್ಕೆ ಅವಕಾಶ ಇಲ್ಲ. ಮುಂದೆ ಇನ್ಸ್ಪೆಕ್ಟರ್ ಚೆಕಿಂಗ್ ದವ್ರು ಬಂದು ನಿಮ್ನ ಹಿಡಿದ್ರಂದ್ರ ಅವ್ರಿಗೆ ಕೇಸ್ ಬರಕ್ ಅವಕಾಶ ಇರ್ತೈತಿ. ಅಷ್ಟ ಐತಂದ್ರು ಅವ್ರಿಗಂತ ಕೇಸ್ ಬರಕ್ ಅವಕಾಶ ಇರ್ತೈತಿ. ಅದಕ್ಕ ದಯವಿಟ್ಟು ನೀವೇಂತಿ ಪಾರ್ಸಲ್ ತಗೋತಿರಲ್ಲ, ನಿಮ್ಮಲ್ಲಿ ಸಮಸ್ಯೆಗಳು ಬರುವ ಇದರಿಂದ ಜಾಸ್ತಿ ನಾನು ನೋಡಿದ್ದು ಚಾಲಕ ಮತ್ತು ನಿರ್ವಾಹಕರ ಸಮಸ್ಯೆಗಳು ಬರುವ ಏನ್ ಮಾಡ್ತಾರ,
ಗಪ್ನ ಇಟ್ಕೊಂಡು ಗಪ್ನ ಕೂತ್ ಬಿಡ್ತಾರ ಬಹಳಷ್ಟು ಚಾಲಕರು ನಾನು ನೋಡಿನಿ. ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡ್ರಿ. ನಿರ್ವಾಹಕ ಹೇಳ್ರಿ, ಈಗ ಇಷ್ಟು ಬಾಕ್ಸ್ ಕೊಟ್ಟಾರಪ್ಪ, ಇಷ್ಟು ದುಡ್ಡು ಕೊಟ್ಟಾರ, ಈಗ ಲಗೇಜ್ ಮಾಡತ್ ಹೇಳ್ರಿ ಅವಂಗ. ರೊಕ್ಕ ನೀವಂತಿ ಸಮನಾಗಿ ಹಂಚ್ಕೋಬೇಕಾಯ್ತು ನಿಮ್ ಕರ್ತವ್ಯ ಅದ. ಕಂಡಕ್ಟರ್ ಕಡೆ ಬಂದ್ರು ಅವನು ಸಮನಾಗಿ ಕೊಡ್ಬೇಕು, ಡ್ರೈವರ್ ಕಡೆ ಬಂದ್ರು ಸಮನಾಗಿ ಕೊಡ್ಬೇಕು. ಆದ್ರ ಒಂದಿಷ್ಟು ಜನ ಹಿಂಗ್ ಮಾಡದೆ ಏನ್ ಮಾಡ್ತಾರೆ, ನೀ ಬಂದಿದ್ ನೀ ಇಟ್ಕೊಳ್ದು ನಾವ್ ಇಟ್ಕೊಳ್ದು, ಹಿಂಗಾಗಿಂತ ಸಮಸ್ಯೆಗಳು ಉದ್ಭವ ಆಕ್ಕಾವ್. ಏನೇ ಮಾಡ್ರಿ ಫಸ್ಟ್ ಏನೈತಿ ಲಗೇಜ್ ಮಾಡ್ರಿ, ಸಂಸ್ಥೆಗಿಂತ ಕೊಡ್ಬೇಕು ನೀವು. ಸಂಸ್ಥೆಗೆ ಏನೈತಿ ಅದನ್ನ ಕೊಟ್ಟು ಆಮೇಲೆ ಬಂದಿದ್ರ ನೀವು ಹಂಚ್ಕೋಬೇಕು. ಇಲ್ಲ ಅಂತಂದ್ರ ಆದಾಗ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಖುಷಿಗೆ ಕೊಟ್ಟಿರ್ತಾರ, ನೀವು ಲಗೇಜ್ ಮಾಡಿ ಹೆಚ್ಚುವರಿ ಕೊಟ್ಟಿದ್ದ ನಿಮ್ ಖುಷಿಗೆ ಏನೈತಿ ಒಳ್ಳೆ ರೀತಿ ಓದ್ ಮುಟ್ಟಿಸ್ತಾರೆ ಇವ್ರನ್ನ ಒಂದು ಉದ್ದೇಶ ಕೊಟ್ಟಿರ್ತಾರ. ಅದ್ರ ನೀವು ದುರುಪಯೋಗ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ಜವಾಬ್ದಾರಿ ತಗೊಂಡಿರ್ತೀವಿ, ಒಳ್ಳೆ ಜವಾಬ್ದಾರಿ ಮುಟ್ಸೋ ವ್ಯವಸ್ಥೆ ಮಾಡ್ರಿ. ಅದ್ರ ಜೊತೆಗೆ ಏನೈತಿ ಸಂಸ್ಥೆಗೆ ಲಗೇಜ್ ಮಾಡ್ರಿ. ಆ ನಂತರ ನೀವಿಬ್ರು ಸಮಾನ ತಗೊಂಡ್ರ ನಿಮ್ಮಲ್ಲಿ ಏನೈತಿ ಒಂದು ಒಳ್ಳೆ ಬಾಂಧವ್ಯ ಉಳಿತೈತಿ, ನೀವಿಬ್ರು ಚಂದಾಗಿರಕ್ ಒಂದು ಅವಕಾಶ ಆಕೈತಿ. ಕಂಡಕ್ಟರ್ ಏನು ಕೇಳಿಲ್ ಬಿಡೋಣ, ಏನ್ ತಗೊಂಡ್ರೆ ಗಪ್ಪ ಅದಂತಂದ್ರ ಅವ್ನ ಮನುಷ್ಯನಾಗ ಒಳಗೆ ಇರ್ತೈತಿ ಏನಂತ, ಚಾಲಕ ಸರಿ ಇಲ್ಲ, ದುಷ್ಟ ಸುಳಿ ಮಗನ್ ಕೊಡಿ ಏನಪ್ಪಾ, ಅವ್ ದುಷ್ಟ ಅದನ್ನ ಬಿಟ್ಟು ಬಿಡು ಅಂತಿರ್ತಾನ. ಒಂದಿಷ್ಟು ಮಂದಿ ನಿರ್ವಾಹಕರು ನಿಂತಿ ತಗೊಂಡಿಂತ ಗಪ್ ಕುಂತಿರ್ತಾರ, ಚಾಲಕರು ಏನೋ ತಿರಂಗಿಲ್ಲ, ಅವ ಅಂತಿರ್ತಾನ ಹಾಳಾಗಿ ಹೋಗ್ಲಿ ಆ ಸಾಸೆ ಬರ್ಗ್ ಸುಳಿ ಮಗ ಅದಾನ, ಹುಡುಗ್ ಸುಳಿ ಮಗ ಅದಾನ, ಓದಿಂತ ಕುಡಿಯಾಕ ಇರ್ತದೆ ಅದೇನಂತೇಳಿ ಇವ ಅಂತಿರ್ತಾನ. ಅದಕ್ಕ ಹಿಂಗ ಆಗ್ಬಾರ್ದು ಅಂತಂದ್ರ, ನೀವ್ ಒಳ್ಳೆ ರೀತಿ ಅನ್ಯೂನ್ಯಾಗಿ ಇರ್ಬೇಕಂತಂದ್ರ, ಹೊಂದಾಣಿಕೆ ಆಗ್ಬೇಕಂತಂದ್ರ ಮೊದಲ ಏನೈತಿ ಈ ಕೆಲಸಗಳು ಮಾಡ್ರಿ. ಅಂದ್ರೆ ನಿಂತಿ ಹೊಂದಾಣಿಕೆ ಆಗಿರ್ತಾರೆ. ನನ್ನ ಮಾತು ನಿಮ್ಗಿಂತ ಯಾರ ಚಾಲಕ ನಿರ್ವಾಹಕರು ಸರಿ ಅನ್ಸಿತ್ತಂದ್ರ ನೋಡ್ರಿ, ನನಗ್ ಸರಿ ಅನ್ಸ್ಲಿಲ್ಲ ಅಂತಂದ್ರ ಯಾವ್ದೇ ತರ ಕೆಟ್ಟ ಕಾಮೆಂಟ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಮ್ಯಾಕ್ ಹಿಂಗ್ ಎತ್ತಿರ್ ಸಾಕು, ಮತ್ ಬೇರೆ ವಿಡಿಯೋಗಳು ಬರ್ತಿರ್ತಾವ, ನೋಡ್ಕೊತ ಹೋರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.